ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಈ ಮಕರ ರಾಶಿಯವರೇ. ವಿಶೇಷವಾಗಿ ಈ ಮಕರ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ಜೀವನದಲ್ಲಿ ನಡೆಯಲಿರುವ ಒಂದು ಅದ್ಭುತ ಘಟನೆಯ ಬಗ್ಗೆ ಇಂದು ನಾವು ನೋಡೋಣ. ನಿಮ್ಮನ್ನು ಯಾರೋ ಒಬ್ಬರು ರಹಸ್ಯವಾಗಿ ಆರಾಧಿಸುತ್ತಿದ್ದಾರೆ, ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ ಎಂಬ ವಿಷಯ ನಿಮಗೆ ತಿಳಿದಿದೆಯೇ? ಮಕರ ರಾಶಿಯ ಪುರುಷರನ್ನು ಒಬ್ಬ ಮಹಿಳೆ ಅತಿಯಾಗಿ ನಿಮ್ಮನ್ನು ಇಷ್ಟಪಡುತ್ತಿದ್ದಾಳೆ. ಆಕೆ ಯಾರು? ಆಕೆಯ ಹೆಸರಿನ ಮೊದಲ ಅಕ್ಷರ ಯಾವುದು? ಆಕೆಯಿಂದ ನಿಮ್ಮ ಜೀವನದಲ್ಲಿ ಎಂತಹ ಬದಲಾವಣೆಗಳು ಬರಲಿವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನಿಮಗೂ ಕೂಡ ಸಿಗಬೇಕಾ? ಹಾಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಪೂರ್ತಿಯಾಗಿ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಜೀವನದ ಅನೇಕ ಕಷ್ಟಗಳಿಗೆ ಪರಿಹಾರ ಸಿಗುವುದರಲ್ಲಿ ಸಂಶಯವಿಲ್ಲ. ಈ ಮಕರ ರಾಶಿಯವರ ವ್ಯಕ್ತಿತ್ವ ಮತ್ತು ಈ ಜೀವನ ಶೈಲಿ. ಮೊದಲಿಗೆ ಮಕರ ರಾಶಿಯವರ ವ್ಯಕ್ತಿತ್ವದ ಬಗ್ಗೆ ನಾವು ತಿಳಿತಾ ಹೋಗೋಣ. ಈ ರಾಶಿಯವರು ಸ್ವಾಭಾವಿಕವಾಗಿಯೇ ಅತ್ಯಂತ ಸಜ್ಜನರು ಮತ್ತು ಉತ್ತಮ ವ್ಯಕ್ತಿತ್ವ ಉಳ್ಳವರು. ಇವರಲ್ಲಿರುವ ಒಂದು ವಿಶೇಷ ಗುಣವೆಂದರೆ ಅತಿಯಾದ ಸೌಂದರ್ಯ ಪ್ರಜ್ಞೆ. ಮಕರ ರಾಶಿಯ ಸ್ತ್ರೀಯಾಗಲಿ ಅಥವಾ ಪುರುಷರಾಗಲಿ ಅವರು ಸದಾ ಸುಂದರವಾಗಿ ಕಾಣಲು ಬಯಸುತ್ತಾರೆ. ಅವರು ತಮ್ಮ ಬಟ್ಟೆ, ಬರೆ, ಕೇಶವಿನ್ಯಾಸ ಮತ್ತು ಈ ಒಟ್ಟಾರೆ ಅಲಂಕಾರದ ಬಗ್ಗೆ ಅತೀವ ಕಾಳಜಿ ವಹಿಸ್ತಾರೆ. ಮನೆಯಿಂದ ಹೊರಬರುವ ಮೊದಲು ಈ ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ನಿಂತು ತಮ್ಮನ್ನು ತಾವು ಅಚ್ಚುಕಟ್ಟಾಗಿ ಸಿದ್ಧಪಡಿಸಿಕೊಳ್ಳುವ ಅಭ್ಯಾಸ ಇವರದ್ದು. ಅಂದರೆ ಇವರು ಕೇವಲ ಕೆಲಸಕ್ಕೆ ಮಾತ್ರವಲ್ಲ, ತಮ್ಮ ಬಾಹ್ಯ ರೂಪಕ್ಕೂ ಅಷ್ಟೇ ಪ್ರಾಮುಖ್ಯತೆ ನೀಡುತ್ತಾರೆ. ಇನ್ನು ಇವರ ಇಚ್ಛಾಶಕ್ತಿಯ ಬಗ್ಗೆ ಹೇಳುವುದಾದರೆ ಇವರು ದೃಢ ಸಂಕಲ್ಪದವರು. ಒಮ್ಮೆ ಯಾವುದಾದರೂ ಕೆಲಸವನ್ನು ಮಾಡಬೇಕೆಂದು ನಿರ್ಧರಿಸಿದರೆ ಅಥವಾ ಯಾವುದನ್ನಾದರೂ ಸಾಧಿಸಬೇಕೆಂದು ಹಠ ತೊಟ್ಟರೆ ಅದನ್ನು ಪೂರೈಸುವವರೆಗೆ ಇವರಿಗೆ ನಿದ್ರೆಯೂ ಬರುವುದಿಲ್ಲ. ಎಂತಹ ಕಠಿಣ ಸವಾಲುಗಳು ಎದುರಾದರೂ ಧೈರ್ಯದಿಂದ ಎದುರಿಸುವ ಶಕ್ತಿ ಇವರಲ್ಲಿದೆ. ಇವರು ತುಂಬ ತಾಳ್ಮೆಯುಳ್ಳವರು ಮತ್ತು ಸಮಯಕ್ಕಾಗಿ ಕಾಯುವ ಜಾಣ್ಮೆಯನ್ನು ಹೊಂದಿದ್ದಾರೆ. ಈ ರಾಶಿಯವರಿಗೆ ಜೀವನದ ಮಧ್ಯಭಾಗದಿಂದ ಅಂದರೆ ಯೌವನದ ನಂತರದ ಹಂತದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಇವರು ತಾವು ಬಯಸಿದ ಜೀವನವನ್ನು ನಡೆಸುವ ಅವಕಾಶ ಪಡೆಯುತ್ತಾರೆ. ಉತ್ತಮ ಉದ್ಯೋಗ, ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನ ಮತ್ತು ಸ್ವಂತ ಮನೆಯನ್ನು ನಿರ್ಮಿಸಿಕೊಳ್ಳುವ ಕನಸು ಈ ಅವಧಿಯಲ್ಲಿ ನನಸಾಗುತ್ತೆ. ಇವರು ತುಂಬ ಬುದ್ಧಿವಂತರು ಮತ್ತು ತಮಗೆ ವಹಿಸಿದ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರು ತುಂಬ ಜಾಗರೂಕರು ಹಾಗೂ ಅದೃಷ್ಟವಂತರು. ಐಶ್ವರ್ಯಭರಿತ ಜೀವನವನ್ನು ನಡೆಸಲು ಇವರು ಇಷ್ಟಪಡುತ್ತಾರೆ ಮತ್ತು ಅದಕ್ಕಾಗಿ ಬೇಕಾದ ಈ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಹಿಂಜರಿಯುವುದಿಲ್ಲ. ಇವರಿಗೆ ಈ ಹೆಂಡತಿ ಮತ್ತು ಈ ಸಂಬಂಧಿಕರಿಂದ ಉತ್ತಮ ಬೆಂಬಲ ಸಿಗುತ್ತೆ. ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇವರಿಗೆ ಹೆಚ್ಚಿನ ಸುಖ ಮತ್ತು ಸಂತೋಷ ಪ್ರಾಪ್ತಿಯಾಗುತ್ತೆ. ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರೂ ಇವರಲ್ಲಿರುವ ಒಂದು ಸಣ್ಣ ಕೊರತೆ ಎಂದರೆ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ತೊಂದರೆಗೆ ಸಿಲುಕುವುದು. ಕೆಲವೊಮ್ಮೆ ಬೇರೆಯವರ ಟೀಕೆಗಳಿಗೆ ಇವರು ಗುರಿಯಾಗುತ್ತಾರೆ. ಅಲ್ಲದೆ ಇವರಿಗೆ ಕೋಪ ಬರುವುದು ಸ್ವಲ್ಪ ತಡವಾದರೂ ಒಮ್ಮೆ ಕೋಪ ಬಂದರೆ ಅದನ್ನು ತಣ್ಣಗಾಗಿಸುವುದು ತುಂಬ ಕಷ್ಟ. ಇವರ ಹಠಮಾರಿ ಸ್ವಭಾವವೇ ಕೆಲವೊಮ್ಮೆ ಇವರಿಗೆ ನಷ್ಟವನ್ನು ತಂದೊಡ್ಡಬಹುದು. ಹಾಗಾಗಿ ಇವರು ಸ್ವಲ್ಪ ತಾಳ್ಮೆಯನ್ನು ರೂಢಿಸಿಕೊಳ್ಳುವುದು ಒಳಿತು. ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ. ಈ ರಾಶಿಯ ಪುರುಷರನ್ನು ಒಬ್ಬ ಮಹಿಳೆ ದೂರದಿಂದಲೇ ಗಮನಿಸುತ್ತಿದ್ದಾಳೆ ಮತ್ತು ರಹಸ್ಯವಾಗಿ ಪ್ರೀತಿಸುತ್ತಿದ್ದಾಳೆ. ಈ ಮಹಿಳೆ ನಿಮ್ಮನ್ನು ಇಷ್ಟಪಡಲು ಮುಖ್ಯ ಕಾರಣ ನಿಮ್ಮ ಬುದ್ಧಿವಂತಿಕೆಯೇ ಮತ್ತು ನಿಮ್ಮ ಗಾಂಭೀರ್ಯ, ನಿಮ್ಮ ಮಾತಿನ ಶೈಲಿ, ನೀವು ಕೆಲಸ ಮಾಡುವ ರೀತಿ ಮತ್ತು ನಿಮ್ಮ ಧೈರ್ಯದ ಗುಣ ಆಕೆಯನ್ನು ತುಂಬ ಆಕರ್ಷಿಸಿದೆ.
ಈ ಮಹಿಳೆ ಬೇರೆ ಯಾರೂ ಅಲ್ಲ, ನಿಮ್ಮ ಸಾರ್ವಜನಿಕ ಜೀವನದಲ್ಲಿ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಜೊತೆಗಿರುವವಳೇ ಆಗಿರಬಹುದು, ಅಥವಾ ನಿಮ್ಮ ಹಳೆಯ ಗೆಳತಿ ಅಥವಾ ಸಂಬಂಧಿಕರಲ್ಲಿ ಒಬ್ಬರಾಗಿರುವ ಸಾಧ್ಯತೆಯೂ ಇದೆ. ಆಕೆ ನಿಮ್ಮ ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನು ಗಮನಿಸುತ್ತಾಳೆ. ನೀವು ಹಣ ನಿರ್ವಹಣೆ ಮಾಡುವ ರೀತಿ, ಸಮಾಜದಲ್ಲಿ ಇತರರೊಂದಿಗೆ ವರ್ತಿಸುವ ಈ ಚಾಣಾಕ್ಷತನ ಆಕೆಗೆ ತುಂಬ ಮೆಚ್ಚುಗೆಯಾಗಿದೆ. ಆಕೆಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಎಂದರೆ ನಿಮ್ಮ ಮುಂದೆ ಬಂದು ಅದನ್ನು ಹೇಳಿಕೊಳ್ಳಲು ಆಕೆ ಸಂಕೋಚ ಪಡುತ್ತಿದ್ದಾಳೆ ಅಥವಾ ಭಯ ಪಡುತ್ತಿದ್ದಾಳೆ. ಒಂದು ವೇಳೆ ನಿಮಗೆ ಈ ಮದುವೆಯಾಗಿದ್ದರೆ ಅಥವಾ ಈ ಮದುವೆ ನಿಶ್ಚಯವಾಗಿದ್ದರೆ, ಆಕೆ ತನ್ನ ಪ್ರೀತಿಯನ್ನು ಮನಸ್ಸಿನಲ್ಲೇ ಹೂತುಹಾಕಿ ನಿಮ್ಮ ಯೋಗಕ್ಷೇಮಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಆಕೆ ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿಯುವುದು ಹೇಗೆ? ಈ ಮಹಿಳೆಯನ್ನು ನೀವು ಗುರುತಿಸುವುದು ಹೇಗೆ ಎಂದು ನೀವು ಯೋಚಿಸುತ್ತಿರಬಹುದು. ಆಕೆ ನಿಮಗೆ ಪದೇ ಪದೇ ಫೋನ್ ಮಾಡಬಹುದು, ಅಥವಾ ಯಾವುದೋ ಒಂದು ನೆಪ ಹುಡಿ ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿರಬಹುದು. ನೀವು ಕಷ್ಟದಲ್ಲಿದ್ದಾಗ ಅಥವಾ ಮಾನಸಿಕವಾಗಿ ಕುಗ್ಗಿದಾಗ ಆಕೆ ನಿಮಗೆ ಧೈರ್ಯ ನೀಡುವ ಮೊದಲ ವ್ಯಕ್ತಿಯಾಗಿರುತ್ತಾಳೆ. ಕೆಲವೊಮ್ಮೆ ನೀವು ಆಕೆಯನ್ನು ನಿರ್ಲಕ್ಷಿಸಿದರೂ ಅಥವಾ ಕಟುವಾಗಿ ಮಾತನಾಡಿದರೂ ಆಕೆ ನೋವನ್ನು ನುಂಗಿಕೊಂಡು ಮತ್ತೆ ನಿಮ್ಮ ಬಳಿ ಬರುತ್ತಾಳೆ. ನಿಮ್ಮ ಧ್ವನಿಯನ್ನು ಕೇಳಲು ಆಕೆ ಸದಾ ಕಾತುರದಿಂದ ಕಾಯುತ್ತಿರುತ್ತಾಳೆ. ನೀವು ಎಷ್ಟೇ ತಪ್ಪು ಮಾಡಿದರೂ ಆಕೆಗೆ ನಿಮ್ಮಲ್ಲಿ ತಪ್ಪು ಕಾಣುವುದಿಲ್ಲ, ಬದಲಾಗಿ ನಿಮ್ಮನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾಳೆ. ಆಕೆ ನಿಮ್ಮ ಜೀವನದಲ್ಲಿ ತಂಗಿಯ ರೂಪದಲ್ಲಿ, ಸ್ನೇಹಿತೆಯ ರೂಪದಲ್ಲಿ ಅಥವಾ ಒಬ್ಬ ಹಿರಿಯ ಮಾರ್ಗದರ್ಶಿಯ ರೂಪದಲ್ಲಿ ಇರಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ, ನಿಮ್ಮ ಏಳಿಗೆಯನ್ನು ಬಯಸುವ ಏಕೈಕ ಈ ರಹಸ್ಯ ವ್ಯಕ್ತಿ ಆಕೆ. ಎಸ್ ಅಕ್ಷರದ ಮಹಿಳೆಯ ವಿಶೇಷತೆ. ಇಲ್ಲಿ ಒಂದು ಪ್ರಮುಖ ರಹಸ್ಯವಿದೆ. ಮಕರ ರಾಶಿಯವರಿಗೆ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಮಹಿಳೆ ಸಿಕ್ಕರೆ ಅವರು ಅತ್ಯಂತ ಅದೃಷ್ಟವಂತರು. ಈ ಹೆಸರಿನ ಮಹಿಳೆಯರು ತುಂಬ ಬುದ್ಧಿವಂತರಾಗಿದ್ದಾರೆ ಮತ್ತು ಹಣ ಸಂಪಾದಿಸುವ ಕೌಶಲ್ಯವನ್ನು ಹೊಂದಿದ್ದಾರೆ. ಈ ಸಮಯದಲ್ಲಿ ಈ ಮಕರ ರಾಶಿಯ ಪುರುಷರಿಗೆ ಮತ್ತು ಎಸ್ ಅಕ್ಷರದ ಮಹಿಳೆಯರಿಗೆ ಜಾತಕದ ಹೊಂದಾಣಿಕೆ ಚೆನ್ನಾಗಿದೆ. ಈ ಮಹಿಳೆಯ ಪ್ರವೇಶದಿಂದ ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಮತ್ತು ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇದೆ. ಒಂದು ವೇಳೆ ನೀವು ಇನ್ನೂ ಅವಿವಾಹಿತರಾಗಿದ್ದರೆ ಮತ್ತು ನಿಮ್ಮ ಜೀವನಕ್ಕೆ ಇಂತಹ ಒಬ್ಬ ಮಹಿಳೆಯ ಪ್ರವೇಶವಾದರೆ, ನಿಮ್ಮ ಜೀವನ ಪಾವನವಾಯಿತು ಎಂದರ್ಥ. ಆಕೆ ನಿಮ್ಮ ನೋವು, ಈ ನಲಿವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲವಳು. ನಿಮ್ಮ ಜೀವನದ ಕಠಿಣ ಹಾದಿಯಲ್ಲಿ ಆಕೆ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತಾಳೆ. ನಿಮ್ಮ ಜೀವನದಲ್ಲಿ ಆಗಲಿರುವ ಈ ದೊಡ್ಡ ಬದಲಾವಣೆಯನ್ನು ನೀವು ಸಕಾರಾತ್ಮಕವಾಗಿ ಸ್ವೀಕರಿಸಿ. ನಿಮ್ಮ ಸುತ್ತಮುತ್ತಲಿರುವ ಮಹಿಳೆಯರನ್ನು ನೀವು ಗೌರವದಿಂದ ಕಾಣಿ ಮತ್ತು ಅವರ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಇಷ್ಟ ದೇವರಿಗೆ ಮತ್ತು ಕುಲದೇವರಿಗೆ ತಪ್ಪದೆ ಪೂಜೆಯನ್ನು ಸಲ್ಲಿಸಿ. ವಿಶೇಷವಾಗಿ ಲಕ್ಷ್ಮೀದೇವಿಯ ಆರಾಧನೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ. ನಿಮಗೆ ತುಂಬ ಶುಭದಾಯಕವಾಗುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ನಿಮ್ಮ ಭವಿಷ್ಯವನ್ನು ರೂಪಿಸಲಿದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ಸದಾ ಇರಲಿ, ಯಾವಾಗಲೂ. ಈ ಮಕರ ರಾಶಿಯವರ ರಾಶ್ಯಾಧಿಪತಿ ಬಂದು ಈ ಶನಿ ಭಗವಾನರು. ಆದಷ್ಟು ಈ ಶುಭ ಶನಿವಾರದಂದು ಈ ಶನಿ ದೇವಾಲಯಕ್ಕೆ ಹೋಗಿ ಈ ಎಳ್ಳು ಬತ್ತಿಗಳನ್ನು ಹಚ್ಚಿ, ನಂತರ ಮನೆಯಲ್ಲಿ ಈ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ, ಇಲ್ಲಾಂದರೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಜೀವನದಲ್ಲಿ ಎಂಥ ನಕಾರಾತ್ಮಕತೆ ಇದ್ರೂ ಅದು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಈ ಸಕಾರಾತ್ಮಕತೆ ಅನ್ನೋದು ಉಳಿಯುತ್ತೆ. ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅಕ್ಕಿ ಕಾಳನ್ನು ನೀಡಿ ಮತ್ತು ಈ ಶನಿವಾರದಂದು ಆದಷ್ಟು ಈ ನಾಯಿಗಳಿಗೆ ಈ ರೊಟ್ಟಿಯನ್ನು ತಿನ್ನಿಸುವುದರಿಂದ ನಿಮ್ಮ ಜೀವನದಲ್ಲಿರುವ ಎಂತಹದ್ದೇ ಕಷ್ಟಗಳು, ಕಾರ್ಪಣ್ಯಗಳು ಇದ್ದರೂ ಅದು ಕೂಡ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಈ ಅಖಂಡ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗುತ್ತೆ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ನೀವು ಇಷ್ಟು ವರ್ಷ ಈ ಕಣ್ಣೀರಿನಿಂದ ಕೈ ತೊಳೆದ ದಿನಗಳು ಈಗ ಮುಕ್ತಾಯವಾಗಿದೆ ಮತ್ತು ಇವಾಗ ನಿಮಗೆ ಈ ಒಳ್ಳೆ ಟೈಮ್ ಅನ್ನೋದು, ಈ ಗೋಲ್ಡನ್ ಟೈಮ್ ಅನ್ನೋದು ಬರ್ತಾ ಇದೆ. ಈ ಅಶ್ವತ್ಥ ಮರದ ಕೆಳಗಡೆ ನೀವು
ಈ ನೀರನ್ನು ಹಾಕಿ, ಈ ಗಿಡದ ಬೇರಿಗೆ ನೀರನ್ನು ಹಾಕಿ ನಂತರ ಈ ಒಂದು ದೀಪವನ್ನು ಹಚ್ಚಿ ಬರೋದರಿಂದ ನಿಮ್ಮ ಎಲ್ಲ ಕಷ್ಟಗಳಿಗೆ ಒಂದು ಮುಕ್ತಿ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ. ಮತ್ತು ನೀವು ಈ ಪ್ರದಕ್ಷಿಣೆ ಹಾಕಬೇಕಾದ್ರೆ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅಂತ ನೀವು ಈ ಪ್ರದಕ್ಷಿಣೆಯನ್ನು 1 ಸುತ್ತು ಅಥವಾ 3 ಇಲ್ಲಾಂದರೆ 21 ಸುತ್ತು ನೀವು ಬರೋದರಿಂದ ಮತ್ತು ಒಂದು ಬೆಲ್ಲದ ನೈವೇದ್ಯವನ್ನು ಅರ್ಪಿಸುವುದರಿಂದ ನಿಮಗೆ ಈ ಲಕ್ಷ್ಮೀನಾರಾಯಣರ ಕೃಪೆ ನಿಮಗೆ ಸದಾ ಸಿಗುತ್ತೆ. ಇಲ್ಲ ಅಶ್ವತ್ಥ ಮರದ ಕೆಳಗಡೆ ಹೋಗೋಕ್ಕಾಗಲ್ಲ, ತುಂಬ ದೂರ ಇದೆ ಅನ್ನೋರು ಈ ಬೇವಿನ ಮರದ ಕೆಳಗಡೆನೆ ಒಂದು ಮಣ್ಣಿನ ದೀಪಕ್ಕೆ 2 ಜೋಡಿ ಬತ್ತಿಗಳನ್ನು ಹಾಕಿ ನೀವು ಈ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವ ಎಂತಹದ್ದೇ ಈ ಅಂಧಕಾರ ಕತ್ತಲೆ ಅನ್ನೋದು ಶಾಶ್ವತವಾಗಿ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಬೆಳಕು ಮೂಡುತ್ತೆ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.